ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದಲ್ಲಿ ನಡೆದಂತಹ ಭೀಕರ ಅಪಘಾತದ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಿದೆ. ದುರಂತದಲ್ಲಿ ಸಾವಿನ ಸಂಖ್ಯೆ ಈಗ 7ಕ್ಕೆ ಏರಿಕೆ ಆಗಿದೆ. ಖಾಸಗಿ ಬಸ್ ಚಾಲಕ ರಫೀಕ್ ಚಿಕಿತ್ಸೆ ಫಲಕಾರಿಯಾಗದೆ ಆತನು ಕೂಡ ಸಾವನ್ನಪ್ಪಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ರಫೀಕ್ ಕೊನೆ ಉಸಿರನ್ನ ಎಳೆದಿದ್ದಾನೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. 2 ಕಾಲು, 1 ಕೈ ಸಂಪೂರ್ಣವಾಗಿ ಮುರಿದು ಹೋಗಿತ್ತು. ಜೊತೆಗೆ ಕರಳು ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಪೆಟ್ಟಾಗಿತ್ತು. ರಾತ್ರಿ 12 ಗಂಟೆ ವೇಳೆಗೆ ಆಪರೇಷನ್ ಮಾಡಿದ್ರು ಕಿಮ್ಸ್ನ ವೈದ್ಯರು. ಚಿಕಿತ್ಸೆ ಫಲಕಾರಿಯಾಗದೆ ನಸುಕಿನ ಜಾವ ರಫೀಕ್ ಮೃತಪಟ್ಟಿದ್ದಾನೆ. ಬದುಕುಳಿದಿರೋದೇ ಅಪರೂಪ, ಬದುಕುಳಿದಿರೋದೇ ಪುನರ್ಜನ್ಮ ಅಂತ ಹೇಳಿ ಭಾವಿಸಲಾಗಿತ್ತು. ಹೇಗಾದರೂ ಮಾಡಿ ಆತ ಗುಣಮುಖನಾಗ್ತಾನೆ ಅಂತ ಹೇಳಿ ಅವರ ಕುಟುಂಬಸ್ಥರು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ರು. ಕ್ಲೀನರ್ ಹೇಗೆ ಬದುಕುಳಿದಾನೋ ಹಾಗೆಯೇ ಡ್ರೈವರ್ ಕೂಡ ಬದುಕುಳಿಯಬಹುದು ಅಂತ ಹೇಳಿ ಘಟನೆ ನಡೆದ ತಕ್ಷಣ ಅಲ್ಲಿದ್ದಂಥವರು ಸ್ಥಳೀಯರು ಹೆಲ್ಪ್ ಮಾಡಿ ಆತ ಡ್ರೈವಿಂಗ್ ಸೀಟ್ನಲ್ಲಿಯೇ ಕೈಕಾಲುಗಳನ್ನು ಕಳೆದುಕೊಂಡಿದ್ದ. ಕೆಳಗಿಳಿದು ಬರಲಾಗದ ಸ್ಥಿತಿಯಲ್ಲಿ ಆತ ಇದ್ದ. ಕೊಂಚ ಎಡವಟ್ಟಾಗಿದ್ದರೂ ಕೂಡ ಆ ಉರಿಯುವ ಜ್ವಾಲೆಯಲ್ಲಿಯೇ ಆತ ಬೆಂದು ಹೋಗುವ ಅವಕಾಶಗಳಿತ್ತು. ಬಟ್ ಸ್ಥಳೀಯರು ಸಹಾಯ ಮಾಡಿದ್ರು. ಡ್ರೈವರ್ನ ಡೋರ್ ಓಪನ್ ಮಾಡಿದ್ರು. ಆತನನ್ನು ಆಚೆ ಕರೆದುಕೊಂಡು ಬಂದರು. ಹಾಗಾಗಿ ಆತ ಜೀವವನ್ನು ಉಳಿಸಿಕೊಂಡಿದ್ದ. ಬದುಕುಳಿಯಬಹುದು ಅಂತ ಹೇಳಿ ಕುಟುಂಬಸ್ಥರು ಅಂದುಕೊಂಡಿದ್ರು. ಬಟ್ ಈಗ ದುರಂತದಲ್ಲಿ ಮೃತಪಟ್ಟವರ ಮೃತದೇಹ ಹಸ್ತಾಂತರ ವಿಳಂಬವಾಗಿದೆ. ಮೃತದೇಹಗಳ ಹಸ್ತಾಂತರ ಇನ್ನೂ 2-3 ದಿನವಾಗುವಂಥ ಸಾಧ್ಯತೆಗಳಿದೆ. ಬಸ್ ದುರಂತದಲ್ಲಿ ಸಂಪೂರ್ಣ ಸುಟ್ಟು ಹೋಗಿದ್ದಾರೆ 6 ಜನ. ಹೀಗಾಗಿ DNA ವರದಿ ಬಂದ ಬಳಿಕವೇ ಅವರ ಕುಟುಂಬಸ್ಥರಿಗೆ ಕನ್ಫರ್ಮೇಷನ್ ಮಾಡಿಕೊಂಡು ಆ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ. ಇವತ್ತು ಸಂಜೆ ಹುಬ್ಬಳ್ಳಿಗೆ DNA ಪರೀಕ್ಷೆಗೆ ಬರುತ್ತೆ ಸ್ಯಾಂಪಲ್. ಹುಬ್ಬಳ್ಳಿಯಲ್ಲಿರುವಂಥ ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಅಲ್ಲಿ DNA ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. 1-2 ದಿನಗಳಲ್ಲಿ DNA ವರದಿ ಪಡೀಲಿಕ್ಕೆ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಅಲ್ಲಿವರೆಗೂ ಕೂಡ ಆ ಶವಗಳನ್ನು ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂಥ ಆ ಶವಗಳನ್ನು ಗುರುತು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಗುರುತು ಹಿಡಿಲಿಕ್ಕೆ ಅವಕಾಶವೇ ಇಲ್ಲದ ರೀತಿಯಲ್ಲಿ ಆಗೋಗಿದೆ. ಸೊ ಹೀಗಾಗಿ ಸಿಕ್ಕಂಥ ಪಳುವಳಿಕೆಗಳ ರೀತಿಯಲ್ಲಿ ಸುಟ್ಟು ಬೆಂದು ಹೋಗಿರುವಂಥ ಆ ಸುಟ್ಟು ಕರಕಲಾದ ವಸ್ತುಗಳನ್ನೇ ಪ್ಯಾಕ್ ಮಾಡಿದ್ದಾರೆ. ಬಟ್ ಅದು ಯಾರದ್ದು ಅಂತ ಕೂಡ ಕನ್ಫರ್ಮೇಷನ್ ಇಲ್ಲ. ಹೀಗಾಗಿ ಯಾರದ್ದೋ ಶವವನ್ನು ಮತ್ತಾರಿಗೋ ಅದನ್ನು ಮತ್ಯಾವುದೋ ಕುಟುಂಬಕ್ಕೆ ಕೊಡೋದು ಬೇಡ ಅಂಥೇಳಿ DNA ವರದಿಗೆ ಬಂದ ಬಳಿಕವೇ ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ, ಗೋಕರ್ಣಕ್ಕೆ ಹೋಗ್ತಾರೆ, ದೇವರ ದರ್ಶನವನ್ನು ಮಾಡಿಕೊಳ್ತಾರೆ, ಕ್ರಿಸ್ಮಸ್ ರಜೆಗಳನ್ನು ಕಳೀತಾರೆ, ವಾಪಸ್ ಬರ್ತಾರೆ ಅಂತ ಅಂದುಕೊಂಡಿದ್ದಂಥ ಕುಟುಂಬಸ್ಥರು ಕಾಯ್ತಾ ಇದ್ರು. ಬಟ್ ಮೃತದೇಹ ಈಗ ಅವರು ಜೀವಂತವಾಗಲ್ಲ, ಮೃತದೇಹಗಳು ಕೂಡ ಮನೆಗೆ ಬರಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಅಂಥದ್ದೊಂದು ಪರಿಸ್ಥಿತಿ ಇದೆ. DNA ವರದಿಗೆ ಅಷ್ಟೊಂದು ಸಮಯ ಬೇಕಾ? ಮತ್ತು ಈಗ ಪೋಷಕರು ಏನು ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ದಶರಥ್, ಬೆಟ್ಟದಷ್ಟು ಕನಸುಗಳನ್ನ ಹೊತ್ತು ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ ಬಸ್ ಹತ್ತಿದಂತವರು, ಗೋಕರ್ಣಕ್ಕೆ ಬಸ್ ಹತ್ತಿದಂತವರು ಪ್ರಯಾಣಿಕರಲ್ಲಿ 6 ಜನ ಸಾವನ್ನಪ್ಪಿದ್ರೆ. ಚಿಕಿತ್ಸೆ ಫಲಕಾರಿಯಾದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಸ್ ನ ಚಾಲಕ ಮೊಹಮ್ಮದ್ ರಫೀಕ್ ಇಲ್ಲದ್ರೆ ಅಸುನೀಗಿದ್ದಾರೆ. ಮೊಹಮ್ಮದ್ ರಫೀಕ್ಗೆ ಇಲ್ಲದ್ರೆ ರಾತ್ರಿವರೆಗೂ ಇಲ್ಲದ್ರೆ 12 ಗಂಟೆವರೆಗೂ ಮಾತನಾಡ್ತಾ ಇದ್ದ. ಬೆಳಿಗ್ಗೆ 5 ಗಂಟೆವರೆಗೆ 5 ಗಂಟೆ ಸಂಬಂಧ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಆತನ ಮರಣೋತ್ತರ ಪರೀಕ್ಷೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ನಡೀತದೆ. ಮರಣೋತ್ತರ ಪರೀಕ್ಷೆ ಬಳಿಕ ಇಲ್ಲದ್ರೆ ಅವನ ಮೃತದೇಹವನ್ನ
ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಉಳಿದ 6 ಜನ 7 ಜನ ಸಾವನ್ನಪ್ಪರಲ್ಲಿ ಉಳಿದ 6 ಜನರ ಒಂದು ಮೃತದೇಹವನ್ನ ಕುಟುಂಬಸ್ಥರು ಪತ್ತೆ ಹಚ್ಚುವುದೇ ಇವತ್ತು ಬಹಳಷ್ಟು ದೊಡ್ಡ ಅಂತ ಒಂದು ತೆರಳುವ ಮತ್ತು ಸಾಕಷ್ಟು ಇದ್ರ ಗೊಂದಲ ಇಲ್ಲಿ ಸೃಷ್ಟಿಯಾಗಿದೆ. ಯಾಕಂದ್ರೆ 6 ಜನ ಮೃತ ಹೊಂದಿದವರ ಪೈಕಿ ಯಾರು ಒಬ್ಬರನ್ನು ಸಹ ಕುಟುಂಬಸ್ಥರು ಇವತ್ತು ಗುರುತು ಹಿಡಿಯುವಂತ ಪರಿಸ್ಥಿತಿಯಲ್ಲಿ ಆ ಮೃತದೇಹಗಳು ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ 6 ಮೃತದೇಹಗಳು ಇವತ್ತು ಸುಟ್ಟು ಕರಕಲಾಗಿವೆ. ಹೀಗಾಗಿ ಇವತ್ತು ಪೊಲೀಸರು FSL ಮಾದರಿ ಅಂದ್ರೆ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಒಂದು ತೀರ್ಮಾನ ಮಾಡಿದ್ರೆ ಅದರ ಪ್ರಕಾರನೇ ಇಲ್ಲಿ ಅಂತಾರೆ 6 ಜನರ ಏನು ಪೋಷಕರಿದ್ರೆ ತಂದೆ ತಾಯಿ ಯಾರಲ್ಲಿ ಒಬ್ರು ತಂದೆ ಇರ್ಬೋದು ಇಲ್ಲದ ತಾಯಿ ಇರ್ಬೋದು 6 ಜನರಿಗೆ ಒಬ್ಬೊಬ್ಬರದ ಒಂದು ರಕ್ತ ಮಾದರಿಯನ್ನು ಅದು ಅಲ್ಲಿ ಏನು ಈಗಾಗಲೇ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿ ಇರುವಂತಹ ಈ ಒಂದು ಪೊಲೀಸ್ ಠಾಣೆ ಏನಿದೆ ಆ ಪೊಲೀಸ್ ಠಾಣೆಯ ಪೊಲೀಸರು ಒಂದು ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲೇ ಆ ಒಂದು ನ್ಯಾಯಾಧೀಶರ ಸಮ್ಮುಖದಲ್ಲೇ DNA ಸಂಸ್ಥೆಗೆ ಒಂದು ರಕ್ತದ ಮಾದರಿಯನ್ನ 6 ಜನರ ಪೋಷಕರ ಒಂದು ರಕ್ತದ ಮಾದರಿಯನ್ನ ಸಂಗ್ರಹಿಸಿದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಆ ರಕ್ತದ ಮಾದರಿ ಅದರ ಜೊತೆಗೆ ಇದ್ರೆ 6 ಜನರ ಎಲುಬುಗಳನ್ನ ತೆಗೆದುಕೊಂಡು ಹುಬ್ಬಳ್ಳಿಗೆ ತೆಗೆದುಕೊಂಡು ಬರ್ತಾರೆ. ಹುಬ್ಬಳ್ಳಿಯ ತುಪ್ಪೂರು ರಸ್ತೆಯಲ್ಲಿರುವಂತಹ ಒಂದು FSL ಕಚೇರಿ ತಲುಪಿದ ಬಳಿಕ ಇಲ್ಲಿ ಅಂತಂದ್ರೆ ಈ ಒಂದು ವರದಿ ಸಿದ್ಧಾಗಲಿಕ್ಕೆ ಸುಮಾರು 24 ಗಂಟೆಗಳಾದ್ರೂ ಗತಿಸಬಹುದು ಮತ್ತು 48 ಗಂಟೆಗಳಾದ್ರೂ ಗತಿಸಬಹುದು. 48 ಗಂಟೆ ಆದ ಬಳಿಕ ವರದಿ ಸಿದ್ಧವಾದ ಬಳಿಕವೇ ಇಲ್ಲಿ ಅಂತಂದ್ರೆ ಕುಟುಂಬಸ್ಥರಿಗೆ 6 ಜನ ಕುಟುಂಬಸ್ಥರಿಗೆ ಈ 6 ಜನ ಮೃತದೇಹಗಳನ್ನ ಹಸ್ತಾಂತರ ಮಾಡ್ತಾರೆ. ಯಾಕೆ ಇವತ್ತು 48 ಗಂಟೆಗಳು ಬೇಕು ಅನ್ನೋದಾದ್ರೆ ಈ ಏನು ಒಂದೊಂದು ಎಲುಬಿಗೂ ಸಹಿತ ಇಲ್ಲಿ ಅಂದ್ರೆ FSL ಪ್ರಕಾರ ಒಂದೊಂದು ಅವರು ಆರ್ಟಿಕಲ್ ಅಂತವೆ. ಆ ಆರ್ಟಿಕಲ್ ಎಷ್ಟು ಆರ್ಟಿಕಲ್ ನಮ್ಮಲ್ಲಿ ಬರ್ತವೆ ಆ ಆರ್ಟಿಕಲ್ ಪ್ರಕಾರ ಇಲ್ಲಿ ಅಂದ್ರೆ ಯಾವ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಬೇಕು ತಪಾಸಣೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಸಹಿತ ಇವತ್ತು ಇವರೆಲ್ಲರೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಇಲ್ಲಿ ಅಂದ್ರೆ ನಿಮ್ಮ ಏನಾದ್ರೂ ಇಲ್ಲಿ ಅಂದ್ರೆ ತಪಾಸಣೆಗಳು ಬೇರೆ ಬೇರೆ ತಪಾಸಣೆಗಳಿದ್ರೆ ವರದಿ ಸಿದ್ಧ ಮಾಡ್ಬೇಕಾದ್ರೆ ಎಲ್ಲವನ್ನೂ ಪಕ್ಕಕ್ಕಿಡಿ ಮೊದಲಿಗೆ ಇಲ್ಲಿ ಅಂದ್ರೆ 6 ಜನರ ಮೃತದೇಹಗಳಿಗೆ ನಾವು ಪತ್ತೆ ಹಚ್ಚಬೇಕಾಗಿದೆ. ಆ ಕುಟುಂಬಸ್ಥರಿಗೆ ಇಲ್ಲಿ ಅಂದ್ರೆ ಹಸ್ತಾಂತರ ಮಾಡಬೇಕಾಗಿದೆ. ಹೀಗಾಗಿ 6 ಜನರ ವರದಿಯನ್ನು ಸಿದ್ಧಪಡಿಸಿ ಅಂತೇಳಿ ಸರ್ಕಾರದ ಒಂದು ಆದೇಶ ಬಂದಿದೆ. ಆ ಆದೇಶದ ಪ್ರಕಾರ ಹುಬ್ಬಳ್ಳಿಯ FSL ಏನು ವರದಿ ಕಚೇರಿ ಏನಿದೆ ಆ ಕಚೇರಿ ಎಲ್ಲಾ ಸಿಬ್ಬಂದಿಗಳು ಅಧಿಕಾರಿಗಳು ಈ ಒಂದು ವರದಿಯನ್ನ ಸಿದ್ಧಪಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಈ ಅಂದ್ರೆ ಆ ಆರ್ಟಿಕಲ್ ಏನ್ ಬೋನ್ಗಳಿದಾವೆ ಎಲುಬುಗಳಿದಾವೆ ಈಗಾಗಲೇ ಏನು ಚಿತ್ರದುರ್ಗ ಬಿಟ್ಟಿದ ನಂತರ ಈಗ FSL ಕಚೇರಿ ತಲುಪಿಗೂ ಕಚೇರಿ ತಲುಪಿದ ಮೇಲೆ ಇಲ್ಲಿ ಅಂತಾರೆ ಒಂದು ತಪಾಸಣೆ ಮಾಡ್ತಾರೆ. ಒಂದೊಂದು ವರದಿ ಸಿದ್ಧ ಆಗ್ಲಿಕ್ಕೆ ಇಲ್ಲಿ ಅಂತಂದ್ರೆ ಈ ಹಲವು ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ಇದು ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲೇ ಒಂದು ಬ್ಲಡ್ ಸ್ಯಾಂಪಲ್ ಅನ್ನು ಈಗಾಗಲೇ ತೆಗೆದುಕೊಂಡಿದ್ರೆ ಅದರ ಜೊತೆಗೆ ಎಲುಬುಗಳನ್ನು ತೆಗೆದುಕೊಂಡು ಬಂದ್ರೆ ಅವುಗಳ ಆಧಾರದ ಮೇಲೆ ಇಲ್ಲಿ ಅಂತಂದ್ರೆ ವರದಿ ಸಿದ್ಧ ಆದ ಬಳಿಕ ಇನ್ನು 24 ಗಂಟೆ ಇಲ್ಲವೇ 48 ಗಂಟೆಗಳ ಬಳಿಕ ಇಲ್ಲಿ ಅಂದ್ರೆ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಿದ್ದಾರೆ. ದಸರಾ ಥ್ಯಾಂಕ್ ಯು ಎಲ್ಲಪ್ಪ.